ನಮಸ್ಕಾರ. 6ನೇ ತರಗತಿ ಗಣಿತ ಸಂಖ್ಯೆಗಳೊಂದಿಗೆ ಆಟ ಅಭ್ಯಾಸ 3.2. ಪ್ರಶ್ನೆ 2. ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ. ಮೊದಲನೇ ಹೇಳಿಕೆನು 3 ಬೆಸ ಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ. ಮೊದಲನೇದಾಗಿ ನಾವು ಯಾವುದಾದ್ರು 3 ಬೆಸ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. ನೀವು ಯಾವುದೇ 3 ಬೆಸ ಸಂಖ್ಯೆಗಳನ್ನ ತೆಗೆದುಕೊಳ್ಬಹುದು. ನಾನು 3, 5, 7 ಈ 3 ಬೆಸ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೇನೆ. ಇವುಗಳ ಮೊತ್ತ ಅಂದರೆ ನಾವು ಕೂಡಿಸಿದಾಗ ಏನು ಬರುತ್ತೆ ಉತ್ತರ 5 3 8 8 7 15. ನಮಗೇನು ಬಂತು? ಉತ್ತರ 15 ಬಂತು. 15 ಸಮಸಂಖ್ಯೆನೋ ಬೆಸ ಸಂಖ್ಯೆನೋ? 15 ಕೂಡ ಬೆಸ ಸಂಖ್ಯೆ. ಅದೇ ರೀತಿ ಇನ್ನೂ 3 ಬೆಸ ಸಂಖ್ಯೆಗಳನ್ನು ನೀವು ತೆಗೆದುಕೊಳ್ಬೋದು ಬೇಕಿದ್ರೆ. 3, 7, 9 ಇದ್ರ ಉತ್ತರ ಏನು ಬರುತ್ತೆ? 7 3 10 10 + 9 19. 19 ಕೂಡ ಬೆಸ ಸಂಖ್ಯೆ. ಆದ್ದರಿಂದ ನೀವು ಇಲ್ಲಿ ನೋಡ್ಬೋದು 3 ಬೆಸ ಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ. ಇದು ಹೇಳಿಕೆ ತಪ್ಪು. 3 ಬೆಸ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಬೆಸ ಸಂಖ್ಯೆನೇ ಆಗಿರುತ್ತದೆ. ಸೊ ಈ ಹೇಳಿಕೆಯನ್ನು ತಪ್ಪು. ಮುಂದಿನ ಹೇಳಿಕೆ ಯಾವುದು? ಪ್ರಶ್ನೆ 2. 2 ಬೆಸ ಸಂಖ್ಯೆಗಳ ಮತ್ತು 1 ಸಮಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ. ಇದನ್ನು ಉದಾಹರಣೆ ಸಹಿತ ನೋಡೋಣ. 2 ಬೆಸ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 3 ಮತ್ತು 5. 2 ಬೆಸ ಸಂಖ್ಯೆಗಳ ಮತ್ತು 1 ಸಮಸಂಖ್ಯೆಗಳ ಮೊತ್ತವು ಮತ್ತು ಇನ್ನೊಂದು ಸಮಸಂಖ್ಯೆ. 2 ಬೆಸ ಸಂಖ್ಯೆ ಆಯಿತು, ಇನ್ನೊಂದು ಸಮಸಂಖ್ಯೆಯನ್ನು ತೆಗೆದುಕೊಳ್ಳೋಣ. ನೀವು ಯಾವುದೇ ಸಮಸಂಖ್ಯೆಯನ್ನು ತೆಗೆದುಕೊಳ್ಬೋದು. ನಾನಿಲ್ಲಿ 4 ತೆಗೆದುಕೊಳ್ತೇನೆ. ಇವುಗಳ ಮೊತ್ತ ಸಮಸಂಖ್ಯೆ ಆಗಿರುತ್ತದೆ ಅನ್ನೋದನ್ನು ನೋಡ್ಬೇಕು ನಾವು. 5 3 8 8 4 12 ಸಮಸಂಖ್ಯೆನೇ ಬಂತು ನಮಗೆ. ನೀವು ಇನ್ನೊಂದು ಉದಾಹರಣೆಯನ್ನು ಬೇಕಾದ್ರೆ ತೆಗೆದುಕೊಳ್ಬೋದು. 5 7 ಇನ್ನೊಂದು ಸಮಸಂಖ್ಯೆ 2 ತೆಗೆದುಕೊಳ್ತೇನೆ ನಾನು. ಎಷ್ಟಾಗತ್ತೆ? 5 + 7 12 12 + 2 14. ನಮ್ಗೆ ಉತ್ತರ ಏನು ಬರುತ್ತೆ? ಇದು 14. 14 ಇದು ಸಮಸಂಖ್ಯೆ. ಆದ್ದರಿಂದ 2 ಬೆಸ ಸಂಖ್ಯೆಗಳ ಮತ್ತು 1 ಸಮಸಂಖ್ಯೆಗಳ ಮೊತ್ತವು ಸಮಸಂಖ್ಯೆ ಆಗಿರುತ್ತದೆ. ಈ ಹೇಳಿಕೆ ಸರಿ. ಮೂರನೇ ಹೇಳಿಕೆ ಏನಿದೆ ಇಲ್ಲಿ? 3 ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆ ಆಗಿರುತ್ತದೆ. ಮತ್ತೆ ಉದಾಹರಣೆ ಸಹಿತ ನೋಡೋಣ. 3 ಬೆಸ ಸಂಖ್ಯೆಗಳನ್ನು ತೆಗೆದುಕೊಳ್ಳೋಣ. 3 5 7 ಇವುಗಳ ಗುಣಲಬ್ಧ ಅಂದರೆ ಗುಣಿಸಿದಾಗ ಏನು ಬರುತ್ತೆ ಅಂತ ನೋಡೋಣ. 3 5 15 15 7 75. ಹೇಳಿಕೆಯನ್ನು 3 ಬೆಸ ಸಂಖ್ಯೆಗಳ ಗುಣಲಬ್ಧವು ಬೆಸ ಸಂಖ್ಯೆ ಆಗಿರುತ್ತೆ. ನಮಗೆ ಇಲ್ಲಿ ಬೆಸ ಸಂಖ್ಯೆನೇ ಬಂದಿದೆ. ಬೇಕಿದ್ರೆ ಇನ್ನೂ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. 5 × 7 × 9 7 5 35 35 9 ಎಷ್ಟು? 95 45 5 ಕೈಲ 4 9 3 27 27 4 31 315. ಮತ್ತೆ ನಮ್ಮ ಬೆಸ ಸಂಖ್ಯೆನೇ ಬಂದಿದೆ. ಆದ್ದರಿಂದ ಈ ಹೇಳಿಕೆ ಸರಿ. ಮುಂದಿನ ಹೇಳಿಕೆಯನ್ನು 1 ಸಮಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆ ಆಗಿರುತ್ತದೆ. ನಾವು ನೋಡೋಣ ಈಗ ಉದಾಹರಣೆಯೊಂದಿಗೆ. ಒಂದು ಸಮಸಂಖ್ಯೆ ತೆಗೆದುಕೊಳ್ಳೋಣ. 4. ಒಂದು ಸಮಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ 4/2 ಎಷ್ಟು? ಉತ್ತರ 2. ನಮಗೆ ಬೆಸ ಸಂಖ್ಯೆ ಸಿಕ್ತಾ? ಇಲ್ಲ, ಸಮಸಂಖ್ಯೆ ಸಿಕ್ಕಿದೆ. ಮತ್ತೆ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. 6 ಇದು ಸಮಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಉತ್ತರ ಏನು ಬಂತು ನಮಗೆ? 3.
ಒಂದು ಸಮಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಭಾಗಲಬ್ಧವು ಯಾವಾಗಲೂ ಬೆಸ ಸಂಖ್ಯೆಯೇ ಆಗಿರುತ್ತದೆ. ಈ ಹೇಳಿಕೆ ತಪ್ಪು. ನಮಗೆ ಬೆಸ ಸಂಖ್ಯೆ ಅಲ್ಲ, ಸಮಸಂಖ್ಯೆಯೂ ಸಿಗುತ್ತದೆ. ನಮಗೆ ಒಂದು ಸಮಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಸಮಸಂಖ್ಯೆಯೂ ಸಿಗುತ್ತದೆ. ಆದ್ದರಿಂದ ಈ ಹೇಳಿಕೆ ತಪ್ಪು. ಮುಂದಿನ ಹೇಳಿಕೆ, ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು. ಈ ಹೇಳಿಕೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವುದು? ಯಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡದ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಎನ್ನುತ್ತೇವೆ. 2 ಅವಿಭಾಜ್ಯ ಸಂಖ್ಯೆ, ಇದು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡ 1 ಮತ್ತು ಅದೇ ಸಂಖ್ಯೆಯಿಂದಷ್ಟೇ ಭಾಗಿಸಲ್ಪಡುತ್ತದೆ. 3 ಇದು ಅಷ್ಟೇ, 1 ಮತ್ತು 3 1 ಮತ್ತು 3ರಿಂದಷ್ಟೇ ಭಾಗಿಸಲ್ಪಡುತ್ತದೆ. 5, 7, 11 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಕೊಟ್ಟಿರುವ ಹೇಳಿಕೆಯನ್ನು ಎಲ್ಲ ಅವಿಭಾಜ್ಯ ಸಂಖ್ಯೆಗಳು ಬೆಸ ಸಂಖ್ಯೆಗಳು. ಈ ಹೇಳಿಕೆ ತಪ್ಪು. ನಮಗೆ ಒಂದು ಅವಿಭಾಜ್ಯ ಸಂಖ್ಯೆ ಇದೆ, ಸಮಸಂಖ್ಯೆ 2 ಇದು ಸಮಸಂಖ್ಯೆಯಾಗಿದೆ. ಅವಿಭಾಜ್ಯ ಸಂಖ್ಯೆ, ಬಟ್ ಇದು 2 ಸಮಸಂಖ್ಯೆಯಾಗಿದೆ. ಮುಂದಿನ ಹೇಳಿಕೆಯನ್ನು ಅವಿಭಾಜ್ಯ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ. ಅವಿಭಾಜ್ಯ ಸಂಖ್ಯೆಗಳು ಅಂದ್ರೇನು? ಅವುಗಳು ಯಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡುವುದಿಲ್ಲ. 1 ಮತ್ತು ಅದೇ ಸಂಖ್ಯೆಯಿಂದಷ್ಟೇ ಭಾಗಿಸಲ್ಪಡುತ್ತೆ. ಉದಾಹರಣೆಗೆ 2, 3, 5, 7, 11, 13 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಈ ಯಾವುದೇ ಸಂಖ್ಯೆಗಳಿಗೆ ಅಪವರ್ತನಗಳು ಇರುವುದಿಲ್ಲ. ಯಾಕಂದರೆ ಈ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡುವುದಿಲ್ಲ. ಆದ್ದರಿಂದ ಈ ಹೇಳಿಕೆ ಸರಿಯಾಗಿದೆ. 1 ಮತ್ತು ಅದೇ ಸಂಖ್ಯೆಯಿಂದಷ್ಟೇ ಭಾಗಿಸಲ್ಪಡುತ್ತದೆ. ಆದ್ದರಿಂದ ಈ ಹೇಳಿಕೆ ಸರಿ. ಮುಂದಿನ ಹೇಳಿಕೆ, 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆಯಾಗಿರುತ್ತದೆ. ಉದಾಹರಣೆಯೊಂದಿಗೆ ನೋಡೋಣ. 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು, ನಾನು 2 ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ. ಮೊದಲನೇದ 2, ಇನ್ನೊಂದು 3. ಇವುಗಳ ಮೊತ್ತ 5. ಇನ್ನೂ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 7 ಅವಿಭಾಜ್ಯ ಸಂಖ್ಯೆ, 11 ಅವಿಭಾಜ್ಯ ಸಂಖ್ಯೆ. 7 + 11 18. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. 2 + 11. 2 + 11 ಎಷ್ಟು? 13. ಸೊ ಇಲ್ಲಿ ನೀವೇನು ನೋಡ್ತೀರ? ಈಗ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವು ಯಾವಾಗಲೂ ಸಮಸಂಖ್ಯೆ ಆಗಿರುತ್ತದೆ. ಈ ಹೇಳಿಕೆ ತಪ್ಪು. ನಿಮಗೆ ಬೆಸ ಸಂಖ್ಯೆನೂ ಸಿಗಬಹುದು, ಸಮಸಂಖ್ಯೆನೂ ಸಿಗಬಹುದು. ಹೇಳಿಕೆ 2 ಇದು ಏಕಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ. ಈ ಹೇಳಿಕೆ ಸರಿಯಾಗಿದೆ. ಸಮ ಅವಿಭಾಜ್ಯ ಸಂಖ್ಯೆ ಅಂದರೆ ಅವಿಭಾಜ್ಯ ಸಂಖ್ಯೆಯಲ್ಲಿ ಸಮಸಂಖ್ಯೆ ಅಂದರೆ ಯಾವುದು? 2 ಅಷ್ಟೇ. ಮತ್ತು ಯಾವುದೇ ಸಂಖ್ಯೆಯು ಸಮಸಂಖ್ಯೆ ಅಲ್ಲ ಅವಿಭಾಜ್ಯ ಸಂಖ್ಯೆ. ಇದು ಏಕಮಾತ್ರ ಸಮ ಅವಿಭಾಜ್ಯ ಸಂಖ್ಯೆ. ಈ ಹೇಳಿಕೆ ಸರಿ. ನಮಗಿದು ಒಂದೇ ಸಮಸಂಖ್ಯೆ ಸಿಗುತ್ತೆ ಅವಿಭಾಜ್ಯ ಸಂಖ್ಯೆಯಲ್ಲಿ. ಮುಂದಿನ ಹೇಳಿಕೆ, ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು. ಸಮಸಂಖ್ಯೆಗಳು ಯಾವ್ಯಾವುದು? 2, 4, 6, 8, 10 ಮುಂದುವರಿತಾ ಹೋಗುತ್ತೆ. ಆ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳ ಎನ್ನುವುದನ್ನು ನಾವು ನೋಡಬೇಕು. 4, 6, 8, 10 ಇವೆಲ್ಲ ಭಾಜ್ಯ ಸಂಖ್ಯೆಗಳು. ಆದರೆ 2 ಅವಿಭಾಜ್ಯ ಸಂಖ್ಯೆ. ಇದು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡುವುದಿಲ್ಲ. ಆದ್ದರಿಂದ ಈ ಹೇಳಿಕೆ ತಪ್ಪು. ಕೊನೆಯ ಹೇಳಿಕೆಯನ್ನು, 2 ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ. 2 ಸಂಖ್ಯೆಗಳ ಗುಣಲಬ್ಧ, ಯಾವುದೇ 2 ಸಂಖ್ಯೆಯನ್ನು ನೀವು ತೆಗೆದುಕೊಳ್ಳಬಹುದು. 5 ಮತ್ತು 6. 2 ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಮಸಂಖ್ಯೆಯೇ ಆಗಿರುತ್ತದೆ. 5 × 30. ಮುಂದೆ ಯಾವ್ದು ತಗೊಳ್ಳೋಣ? 8. 8 × 12. 12 × 8 ಎಷ್ಟು? 96. ಮತ್ತು ಒಂದು ಉದಾಹರಣೆ ತೆಗೆದುಕೊಳ್ಳೋಣ. 7. 7 ×
9. 9 63. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. 3 ಗುಣಿಲೆ 7 21. ನೀವೀಗ ನೋಡಬಹುದು ಎಲ್ಲ ಉದಾಹರಣೆಯಲ್ಲಿ ನಮಗೆ ಸಮ ಸಂಖ್ಯೆನೂ ಸಿಕ್ಕಿದೆ, ಬೆಸ ಸಂಖ್ಯೆನೂ ಸಿಕ್ಕಿದೆ. ಆದ್ದರಿಂದ 2 ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಸಮ ಸಂಖ್ಯೆ ಆಗಿರುತ್ತದೆ. ಈ ಹೇಳಿಕೆ ತಪ್ಪು. ನಮಗೆ ಬೆಸ ಸಂಖ್ಯೆನೂ ಸಿಗ್ಬೋದು. ಯಾವುದೇ 2 ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ಗುಣಲಬ್ಧ ಕಂಡುಹಿಡಿದಾಗ ನಮಗೆ ಬೆಸ ಸಂಖ್ಯೆನೂ ಸಿಗ್ಬಹುದು, ಸಮ ಸಂಖ್ಯೆನೂ ಸಿಗ್ಬಹುದು. ಆದ್ದರಿಂದ ಈ ಹೇಳಿಕೆ ತಪ್ಪು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.